ಭಾವನೆಗಳಿರ್ತವೆ, ಎಲ್ಲರಲ್ಲೂ ಆ ತುಡಿತ ಇರುತ್ತೆ. ಆಗ ಹೊರಗೆ ಬರೋದಕ್ಕೆ ಯಾರಾದ್ರೂ ಒಬ್ರು ಪ್ರೋತ್ಸಾಹ ಸಿಗಬೇಕು, ಯಾರಾದ್ರೂ ಒಬ್ರು ಕೈ ಹಿಡಿದು ನಡೆಸಬೇಕು, ಯಾರಾದ್ರೂ ಒಬ್ರು ಬೆನ್ನು ಕಟ್ಟುವಂತ ಹೋಗ್ಬೇಕು. ಹಾಗಾದಾಗ ನಿಮ್ಮ ಕವಿತೆ ಹೊರಗೆ ಬರ್ತದೆ. ಯಾಕಂದ್ರೆ ನಾನು ಅಂತ ಇರ್ತೀನಿ, ಎಲ್ಲರಲ್ಲಿಯೂ ಕೂಡ ಆ ಮನುಷ್ಯನಲ್ಲಿ ಒಂದು ಬರುತ್ತೆ. ಯಾಕಂದ್ರೆ ನಾವು ಸುತ್ತಮುತ್ತಲಿನ ಪ್ರಪಂಚ ನೋಡ್ತಾ ಇರ್ತೀವಿ, ಸುತ್ತಮುತ್ತಲಿನ ಆಗು ಹೋಗುಗಳನ್ನ ನೋಡ್ತಾ ಇರ್ತೀವಿ. ಅಂಥವೆಲ್ಲ ಇರುವಾಗ ನಮಗೆ ಅದು ಎಲ್ಲೋ ಒಂದು ಕಡೆ ಆ ಕವನ ಹುಟ್ಟುಬಿಡುತ್ತೆ. ಆ ಕಥೆ ಬದುಕೆ ಜಾಸ್ತಿ ಓದಬೇಕು ಅಂತ ನಿಜ. ಓದಬೇಕು, ಯಾಕೆ ಓದಬೇಕು ಅಂತಂದ್ರೆ ನಾವು ಯಾವ ರೀತಿಯಲ್ಲಿ ಪದ್ಧತಿ ಪ್ರಕಾರ ಬರೀಬೇಕು ಅನ್ನೋದಕ್ಕೆ ಓದಬೇಕಾಗುತ್ತೆ. ಕೆಲವೊಂದು ಸಂತೋಷ ವಿನರಣೆಗೋಸ್ಕರ ನಾವು ಓದಬೇಕಾಗತ್ತೆ. ಆದರೆ ನಮ್ಮ ಜನಪದರು ಅವರು ಯಾರು ಓದಿರೋರಲ್ಲ. ಹೀಗಾಗಿ ಈ ಕಥೆಗಳು ನೀವು ಏನು ಬರೀತಾರಲ್ಲ ಪುಸ್ತಕ ಅಷ್ಟು ಅಥವಾ ಜನ ಓದ್ಬೋದು, ಅದರ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ತಪ್ಪಿಸುವಂತಹ ವ್ಯವಸ್ಥೆ ಇಲ್ಲ. ಈ ಭಂಡಾರದ ಹೊಳೆಯ ನೋಡಿದ ಸಣ್ಣ ಮಾತಲ್ಲ, ಸರಸ್ವತಿ ಟ್ರೆಜರಿ ಕೀಲಿ ಹೊಡೆದ ಜ್ಞಾನ ಅಂತ ನಾವು. ಸರಸ್ವತಿ ಟ್ರೆಜರಿ ಕೀಲಿ ಹೊಡೆದ ಸಿಗುವೇನು? ಶಬ್ದ ಸಿಗ್ತದೆ, ಅರ್ಥ ಸಿಗ್ತದೆ, ಅಲಂಕಾರ ಸಿಗ್ತದೆ, ಧ್ವನಿ ಸಿಗ್ತದೆ, ರಸ ಸಿಗ್ತದೆ. ಅವನು ಲುಂಟಿ ಮಾಡಿದ್ದಾನೆ, ನನ್ನ ಕಾಡುಗಳು ತುಂಬಿ ಬಿಟ್ಟಿದ್ದೇನೆ. ಇಷ್ಟು ಧೈರ್ಯದಿಂದ ಹೇಳ್ತಾನೆ ಅವನು. ಅವನ್ನೆಲ್ಲ ನೀವು ಸಮರ್ಥವಾಗಿ ನೋಡ್ಬೇಕಂದ್ರೆ ರನ್ನನನ್ನು ಓದಬೇಕು. ರತ್ನ ಪರೀಕ್ಷಕನಾಂ ಪ್ರತಿರತ್ನ ಪರೀಕ್ಷಕನೇ ಫಣಾಪತಿಯ ಫಣಾರತ್ನಮಂ ರನ್ನನ ಪ್ರತಿರತ್ನಮಂ ಪರೀಕ್ಷಿಪಂಗ್ಯಂಟ್ಯರ್ಧೆಯೇ ಅಂತ ಕೇಳ್ತಾನೆ ಮಾತು. ನನ್ನ ಕಾವ್ಯಗಳನ್ನ ಓದಿ ಅರ್ಥೈಸಿಕೊಂಡು ಅದರ ಮೇಲೆ ವಿಮರ್ಶೆ ಮಾಡ್ತೀನಿ ಅನ್ನೋದಕ್ಕೆ ಅನ್ಬೇಕಾದ್ರೆ ಒಂದು ಎತ್ತರದಿಂದ ಬೈರಿ ಅಂತ ಓದಿಕೊಳ್ಳಿ ತಿಳ್ಕೊಳ್ರಿ. ಆಮೇಲೆ ಏನಾದರೂ ಅಲ್ಲದ ಟೀಕಾ